ಏನೇನು ಮಾಡ್ತಿದ್ದೀರಾ? ಎಲ್ಲ ಎಂಟುನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ ಇದು ಜ್ಯೂಸಸ್ ಕುಡಿತಾರೆ. ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿದು ಬಿಸಿ ನೀರು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸು ಒಂದೊಂದು ಜ್ಯೂಸ್. ಫಸ್ಟ್ ಹ್ಯಾಶ್ ಗಾರ್ಡ್ ಜ್ಯೂಸು, ಆಮೇಲೆ ನೆಲ್ಲಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಆ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತಾರೆ. ತಿಂಡಿ ಮಾಮೂಲಿ ಮಾಡೋದು ಮನೇಲಿ ಮಾಡ್ತಿದ್ವಿ ಅಲ್ವಾ, ಅದೆಲ್ಲ ತಿಂತಾರೆ. ಅಂದ್ರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಎಲ್ಲ ಎಳ್ಳೆಣ್ಣೆ ಕಡ್ಲೆಕಾಯಿ ಎಣ್ಣೆ ಅದನ್ನ ಅವಾಯ್ಡ್ ಮಾಡಿ ಬೇಡ. ಇವತ್ತು ಬರೀ ಕೊಬ್ಬರಿನೇ ಅಲ್ವಾ? ಇದು ಬಂದು ನಾನು ಕೊಬ್ಬರಿ ಎಣ್ಣೆ ಅಲ್ಲಿ ಇವ್ರ ಮನೇಲಿ ಅದೇ ರೈಸ್ ಬ್ರಾನ್ ಆಯಿಲ್. ಇಲ್ಲ ಬೇಡ ಕಡ್ಲೆಕಾಯಿ ಬೇಡ ಬೇಡ, ಎರಡೂ ಬೇಡ. ಒಂದೇ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಇಲ್ಲ ಒಗ್ಗರಣೆಗೆ ಕಷ್ಟ ಆಗುತ್ತೆ, ಟೇಸ್ಟ್ ಎಲ್ಲ ಮನೆಗೆಲ್ಲ ಇದು ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ತುಪ್ಪ. ಇಲ್ಲ ಮನೆಗೆ ಯಾರು ಏನ್ ಮಾಡ್ತೀರಾ ಅಂದ್ರೆ ನೀವು ಎಲ್ಲ ಎಳ್ಳೆಣ್ಣೆ ಹಾಕ್ಬಿಡಿ. ನಾನು ಅದನ್ನೇ ಮಾಡೋದು, ತುಪ್ಪ ಆಗಲಿ ಕೋಕೋನಟ್ ಆಯಿಲ್ ನಾವು ಅಲ್ಲಿ ಮಗನು ಅವ್ರು ಅದೇ ಮಾಡಿ ಹಂಗೆ ಕಂಟಿನ್ಯೂ ಮಾಡಿ. ಆಮೇಲೆ ರಾತ್ರಿ ಊಟ ಏನು ತಗೊಂತೀರಾ? ಕೋಕೋನಟ್ ತಿಂತೀರಾ? ಎಷ್ಟು ತಿಂತೀರಾ? ಅರ್ಧ ಜಕ್ಕಣ್ಣೆ ತಿಂತೀರಾ ಅಥವಾ ಹಾಲ್ ಮಾಡಿ ಕುಡಿತೀರಾ? ಅದ್ಕೊಂಡೆ ತಿಂತೀರಾ? ನಮಸ್ಕಾರ, ನಮ್ಮ ಜೊತೆ ಇದ್ರೆ ಸುನಂದ ಅಂತ. ಅವ್ರಿಗೆ ಮಂಡಿ ನೋವು, ಆಸ್ಟಿಯೋಆರ್ಥರೈಟಿಸ್ ಗ್ರೇಡ್ 3 ಇತ್ತು. ಸೊ ಇವಾಗ ಎಷ್ಟು % ಕಡಿಮೆ ಆಗಿದೆ ಏನಂತ ಅವರ ಒಂದು ಮಾತಾಡ್ತೀರಾ? ನಮಸ್ತೆ ಅಮ್ಮ. ನಮಸ್ತೆ. ನೀವು ಪರಿಚಯ ಮಾಡ್ಕೊಳ್ಳಿ. ಇಲ್ಲಿ ನೀವಿರೋದೇ ಏನ್ ಸಮಸ್ಯೆ ಇತ್ತು ನಿಮಗೆ? ಯಾವಾಗ ಮಂಡಿ ನೋವು ಮತ್ತೆ ಫ್ರೋಜನ್ ಶೋಲ್ಡರ್? ಓಕೆ ಓಕೆ. ಅದು ದಿವಸ ಪಿನ್ ಆಪರೇಷನ್ ಆವಾಗ ಕಾರಿದೆ ಹಿಂದೆಲೆ ಬಿದ್ದು. ಓಕೆ ಓಕೆ. ಅದು ಅಷ್ಟು ಓಕೆ, ಪೇನ್ ಇತ್ತು. ಎಷ್ಟು ವರ್ಷ ಆಯ್ತು? ಸುಮಾರು 2 years. 2 years ಇಂದ ಮಂಡಿ ನೋವು ಬಂದು? ಅದು ಬಂದು 15 years ಇಂದ ಇದೆ. 15 years ಇಂದ. ಅದು ಚಿಕನ್ ಗುನ್ಯಾ ಬಂದು 2006 ಅಲ್ಲಿ ಇರಬೇಕು. ಅವಾಗ ಕಡಿಮೆ, ಆಮೇಲೆ ಅದು ಬರ್ತಾ ಹೆಚ್ಚಾಯ್ತು. ಇವಾಗ ಜಾಸ್ತಿ ಆಗ್ತದೆ ಅಂತ. ಅಂದ್ರೆ ಇದು ನೋವು ಬೇರೆ ಕಡೆ ತೋರಿಸಿದಾಗ ಏನು ಅಂತ ಹೇಳ್ತಿದ್ರು? ಅದು ನಾವು ಆರ್ಥೋ ಡಾಕ್ಟರ್ ತೋರಿಸಿದಾಗ ಇದನ್ನ ಆಪರೇಷನ್ ಮಾಡ್ಬೇಕು ಅಂತ, ರೈಟ್ ಲೆಗ್ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ಮಾಡ್ಸೋಣ ಅಂದ್ರೆ ನನಗೆ ಭಯ ಆಗುತ್ತೆ, ನನಗೆ ಬೇಡ ಆಪರೇಷನ್. ನಿಮ್ದು ವಿಡಿಯೋಸ್ ನೋಡ್ತಾ ಇದ್ರು. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ, ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿದ್ರು. ಸರಿ, ನಿಮ್ಮ ಹತ್ರ ಬಂದ್ಮೇಲೆ ಇಲ್ಲ ಹಂಗೆ ಹೋಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಡಾಕ್ಟರ್ ಒಂದು 3 months ಇಂದ ಸ್ಟಾರ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್. ಒಂದು 70% ಕಡಿಮೆ ಆಗಿದೆ. ಎಡಗಡೆ ಮಂಡಿ ಅದು ಕ್ಲಿಯರ್ ಆಗಿದೆ. ಎಡಗಡೆ ಮಂಡಿ ಫುಲ್ ಹೋಗಿದೆ, ಫುಲ್ ಪೇನ್ ಹೋಗಿದೆ. ರೈಟ್ ಲೆಗ್ ಅಲ್ಲಿ 70% ಇದೆ, ಇನ್ನ 30% ಇದೆ. ಯಾಕಂದ್ರೆ ರೈಟ್ ಅಲ್ಲಿ ಗ್ರೇಡ್ 4 ಇದೆ, ಲೆಫ್ಟ್ ಅಲ್ಲಿ ಗ್ರೇಡ್ 3 ಇದೆ. ಅದು ಬೇಗ ಸರಿಯಾಗಿದೆ. ಆಕ್ಚುಲಿ ರೈಟ್ ಅಲ್ಲಿ ಎಕ್ಸ್ರೇನಲ್ಲೂ ಕೂಡ ನೋಡಿದ್ರೆ ಸ್ವಲ್ಪ ಅದು ಜಾಸ್ತಿನೇ ಇದಾಗಿದೆ. ವೆಲ್ಗಸ್ ಡಿಫಾರ್ಮಿಟಿ ಆಗಿದೆ. ವೆಲ್ಗಸ್ ಡಿಫಾರ್ಮಿಟಿ ಅಂದ್ರೆ ಮಂಡಿ ಹಿಂಗಿರುತ್ತಲ್ವ, ಸೌತ್ ಬಿಟ್ಟು ಇದು ಬಲ್ಗಡೆ ಮಂಡಿ ಅಂತ, ಸೊ ಹಿಂಗಾಗಿರುತ್ತೆ. ಈ ಕಡೆ ಬಂದಿರುತ್ತೆ, ಈ ಕಡೆ ಬಂದಿರುತ್ತೆ. ಇವಾಗ ಅದು 70% ಕಡಿಮೆ, ಇನ್ನು 30% ಸರಿ ಆಗುತ್ತೆ, ತೊಂದರೆ ಇಲ್ಲ. ಹಂಗೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಡಯಟ್ ಎಲ್ಲ ಮಾಡ್ಕೊಂಡು ಹೋದ್ರೆ. ಹೌದಾ? ಏನೇನು ಮಾಡ್ತಿದ್ದೀರಾ? ಎಲ್ಲ ಎಂಟುನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ ಇದು ಜ್ಯೂಸಸ್ ಕುಡಿತಾರೆ. ಆಮೇಲೆ ಕೊಬ್ಬರಿ ಎಣ್ಣೆ ಕುಡಿದು ಬಿಸಿ ನೀರು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸು, ಒಂದೊಂದು ಜ್ಯೂಸ್. ಫಸ್ಟ್ ಹ್ಯಾಶ್ ಗಾರ್ಡ್ ಜ್ಯೂಸು, ಆಮೇಲೆ ನೆಲ್ಲಿಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಆ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತಾರೆ. ತಿಂಡಿ ಮಾಮೂಲಿ ಮಾಡೋದು ಮನೇಲಿ ಮಾಡ್ತಿದ್ವಿ ಅಲ್ವಾ, ಅದೆಲ್ಲ ತಿಂತಾರೆ. ಅಂದ್ರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಎಲ್ಲ ಗಾಣಿ ಎಳ್ಳೆಣ್ಣೆ ಕಡ್ಲೆಕಾಯಿ
ಕಡ್ಲೆಕಾಯಿ ಎಣ್ಣೆ ರೈಸ್ ಬ್ರಾನ್ ಆಯಿಲ್ ಹಾ ರೈಸ್ ಬ್ರಾನ್ ಆಯಿಲ್ ಅದನ್ನ ಅವಾಯ್ಡ್ ಮಾಡಿ ಬೇಡ. ಇವಾಗ ಬರೀ ಕೊಬ್ಬರಿ ಎಣ್ಣೆ ಅಲ್ವಾ? ಇವ್ರ ಮನೆ ಕೊಬ್ಬರಿ ಇದು ಬಂದು ನಾನು ಕೊಬ್ಬರಿ ಎಣ್ಣೆ ಅಲ್ಲಿ ಇವ್ರ ಮನೇಲಿ ಅದೇ ರೈಸ್ ಬ್ರಾನ್ ಆಯಿಲ್ ಇಲ್ಲ ಬೇಡ ರೈಸ್ ಬ್ರೇಕ್ ಕಡಲೆಕಾಯಿ ಎಣ್ಣೆ. ಬೇಡ ಬೇಡ ಅದೇ. ಎರಡನ್ನೂ ಬೇಡ. ಒಂದೇ ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಹ್ಮ್. ಇಲ್ಲ ಒಗ್ಗರಣೆಗೆ ಕಷ್ಟ ಆಗುತ್ತೆ ಟೇಸ್ಟ್ ಎಲ್ಲ ಮನೆಗೆಲ್ಲ ಇದು ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ತುಪ್ಪ. ಇಲ್ಲ ಮನೆಗೆ ಯಾರು ಅವರೆಲ್ಲ ಮಾಡಲ್ಲ, ನಾನೇ ಮಾಡೋದು. ಏನ್ ಮಾಡ್ತೀರಾ ಅಂದ್ರೆ ನೀವು ಎಲ್ಲ ಎಳ್ಳೆಣ್ಣೆ ಇಲ್ಲ ಹಾಕ್ಬಿಡಿ. ನಾನು ಅದನ್ನೇ ಮಾಡೋದು ತುಪ್ಪ ಆಗಲಿ ಕೋಕೋನಟ್ ಕೊಬ್ಬರಿ ಆಯಿಲ್ ಎಲ್ಲ ಇಲ್ಲೇ use ಮಾಡೋದು. ನಾವು ಅಲ್ಲಿ ಅದು ಮಗನು ಮಕ್ಕಳವ್ರೆ ಅವ್ರು ಅದೇ ಮಾಡಿ ಓಕೆ ನೀವು ಕಂಟಿನ್ಯೂ ಮಾಡಿ. ಆಮೇಲೆ ರಾತ್ರಿ ಊಟ ಏನು ತಗೊಂತೀರಾ? ಅದೇ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಆಮೇಲೆ ಇದು ತೆಂಗಿನಕಾಯಿ coconut ಆಯ್ತು. ಕೋಕೋನಟ್ ಕೋಕೋನಟ್ ತಿಂತೀರಾ? ಎಷ್ಟು ತಿಂತೀರಾ ಡೈಲಿ? ಅರ್ಧ ಚೆಕ್ಕಣ್ಣೆ ತಿಂತೀರಾ ಅಥವಾ ಹಾಲು ಮಾಡಿ ಕುಡಿತೀರಾ? ಅದನ್ನು ಪರವಾಗಿಲ್ಲ ಅದ್ಕೊಂಡೆ ತಿಂತೀರಾ? ಸೂಪರ್. ಕಾಫಿ ಟೀ ಎಲ್ಲ ತಗೊಂತಿದ್ದೀರಾ? ಇಲ್ಲಪ್ಪ ಅದು 8 ಉಣ್ಣಲು ಬಿಟ್ಬಿಟ್ಟಿದೆ. ಎಷ್ಟು ದಿನ ಬಿಟ್ಟು? ಇದು ಬಂದ್ಮೇಲೆ ಈ ಬಂದ್ಮೇಲೆ ಮುಂಚೆ ತಗೊಂತಿದ್ರಾ? ಮುಂಚೆ ತಗೊಂತಾ ಇದ್ರು ನಾನು ಹೇಳ್ದೆ ಹೋಗೋಕ್ಕಿಂತ ಫಸ್ಟೇ ಒಂದ್ ತಿಂಗಳು ಆವಾಗ ಇಲ್ಲ ನೀವ್ ಹೇಳ್ಬೇಕಂತೆ ನೀವ್ ಹೇಳಿದ್ರೆ ನಾನು ಸ್ಟಾಪ್ ಮಾಡೋದು ಅಲ್ಲಿವರೆಗೂ ಇನ್ನೇನು ಸ್ಟಾಪ್ ಚಪಾತಿ ತಿನ್ನಿಲ್ಲ, ಚಪಾತಿ 3-4 ವರ್ಷ ಆಯ್ತು. Okay. ಕಾಫಿ ಟೀ ಅಷ್ಟೇ. ಕಾಫಿ ಟೀ ಕುಡಿತಿದ್ರೆ ಇಲ್ಲಿ ಬಂದ್ಮೇಲೆ ಇವಾಗ ಅದು ಇವಾಗ ಇಲ್ಲ. ಓಕೆ. ಹಾಲು ಮೊಸರು ಏನು ಇಲ್ಲ. ಇದು ಮಜ್ಜಿಗೆ ಮಜ್ಜಿಗೆ ತಗೊಂತೀರಾ? ಹಾ, ಮಜ್ಜಿಗೆ ತಿಂಡಿ ಬೆಣ್ಣೆ ಮಜ್ಜಿಗೆ. ತುಪ್ಪ ಚೆನ್ನಾಗಿ ತಗೊಳ್ಳಿ. ಅದೇ ಮಜ್ಜಿಗೆ ಬೆಣ್ಣೆ ತುಪ್ಪ ತಗೊಳ್ಳಿ. ಕಾಲ್ ಸೂಪ್ ತಗೊಳ್ಳಿ. ಕಾಲ್ ಸೂಪು, ನಾನು- ಮೇಕೆ ಮಟನ್, ಎಲ್ಲ ನಾಟಿ ಕೋಳಿ. ನಾಟಿ ಹಸುದು ಮಜ್ಜಿಗೆ. ಹಾ, ಮತ್ತೆ ನಾಟಿ ಹಸುನಾ? ನಾಟಿ ಇದು ನಾಟಿದು ಹೆಗ್ ನಾಟಿ ಮೊಟ್ಟೆ ತಿಂತೀರಾ? ನಮ್ಮಲ್ಲಿ ಸಿಗ್ತದೆ. ಹಾ, ಹಾ. ಸೂಪರ್. ಒಂದು ತಿನ್ಬೋದು. ಎರಡು ತಿನ್ಬೋದು ಎರಡು ದಿನ ಏನಾಗುತ್ತೆ ವಿತ್ ಎಲ್ಲ ಸಮೇತ ತಗೊಳ್ಳಿ. ಅದೇ ಅದೇ ಹಳದಿ ಸಮೇತ ತಗೋಬೇಕದು. ಹ್ಮ್ ಒಳ್ಳೆ ಹಾ ಸುಮ್ನೆ ಬೇರೆಯವರೆಲ್ಲ ಕೊಲೆಸ್ಟ್ರಾಲ್ ಅಂತಾರೆ ಆಕ್ಚುಲಿ ಇಲ್ಲ ಕೊಲೆಸ್ಟ್ರಾಲ್ ಬರೋದು ಹಾ. ಹಾಲು, ಹಾ. ಸಕ್ಕರೆ, ಬೆಲ್ಲ, ಹ್ಮ್. ಕಾಫಿ ಟೀ, ಹ್ಮ್. ಆಮೇಲೆ ರಿಫೈನ್ಡ್ ಆಯಿಲ್ಸ್, ಮೈದಾ ಇದರಿಂದ ಬರುತ್ತೆ. ಹ್ಮ್. ಈ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇಂದ ಆಕ್ಚುಲಿ ಕೊಲೆಸ್ಟ್ರಾಲ್ ಬರೋದು. ಇವಾಗ ನಿಮ್ದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದೀನಿ ಸ್ಟಾರ್ಟಿಂಗ್ ಎಲ್ಲಾನು. ಇವಾಗ ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ತಿಂದಿದ್ರಲ್ವಾ? ನೆಕ್ಸ್ಟ್ ಮಂತ್ ಬರುವಾಗ ಅದರ ನೆಕ್ಸ್ಟ್ ಮಂತ್ ಬರುವಾಗ ಇನ್ನೊಂದ್ಸರಿ ಖಾಲಿ ಹೊಟ್ಟೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಸ್ಕೊಂಡ್ಬಿಟ್ಟು ಬನ್ನಿ ಅಲ್ಲೇ ಮನೆ ಹತ್ರ. ಓಕೆ ಎರಡು ಕಂಪೇರ್ ಮಾಡ್ತೀನಿ. ಹಾ ಆಕ್ಚುಲಿ ಅದು ನಾರ್ಮಲ್ಗಿಂತ ಕಮ್ಮಿ ಆಗಿರ್ತೀನಿ ಕೊಲೆಸ್ಟ್ರಾಲ್. ಯಾಕಂದ್ರೆ ಅದ್ರಾಗಿರೋದು ಸ್ಯಾಚುರೇಟೆಡ್ ಫ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಲ್ಲ. ಹಂಗಾಗಿ ಯೂಶಲಿ ಕೆಲವು ಪೇಷಂಟ್ಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇಲ್ಲಿ. ಎಕ್ಸ್ಪೆರಿಮೆಂಟ್ ಏನಂದ್ರೆ ಅವರು ನಾನ್ ವೆಜಿಟೇರಿಯನ್ ಓಕೆನಾ. ಸೊ ಅವ್ರು ಹೇಳಿದ್ದು ಸರ್ ನಾನು ನಾನ್ ವೆಜ್ ತಿಂತಾ ಇದ್ದೀನಿ, ಮಟನ್ ತಿಂತೀವಿ ಮತ್ತೆ ಚಿಕನ್ ತಿಂತೀವಿ. ಚಿಕನ್ ಅಷ್ಟು ಜಾಸ್ತಿ ಮಟನ್ ತಿಂತಾರೆ ಮತ್ತೆ ಮೇಕೆ ಮಟನ್ ತಿಂತಾರೆ. ನಾನು ಅದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅದರಲ್ಲಿ ಅಂತ ಅಂದ್ರು. ಅದಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ 400 ಇತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತ ಅಂದ್ರು. ಅದಕ್ಕೆ ಏನ್ರಿಂದ ಜಾಸ್ತಿ ಆಗಿರ್ಬೋದು ಅಂತ ಪ್ರಶ್ನೆ ಕೇಳೋದಕ್ಕೆ ನಾವು ಮಟನ್ ತಿಂತೀನಿ ಸರ್, ವಾರಕ್ಕೆ ಮಿನಿಮಮ್ 2-3 ದಿನ ಮಟನ್ ತಿಂತೀನಿ ಅದರಿಂದ ಜಾಸ್ತಿ ಆಗಿದೆ ಅಂತ ಅಂದ್ರು. ಅಲ್ಲ ಮೇಕೆನೇ ತಿಂತಿದ್ರು, ಮೇಕೆ ತಿಂತಿದ್ರೆ. ಕುರಿದಲ್ಲೂ ಮಟನ್ ಅಲ್ಲಿ ಬರಲ್ಲ ಅದು. ಆಕ್ಚುಲಿ ಅನಿಮಲ್ ಫ್ಯಾಟ್ ಅಲ್ಲಿ ಕೊಲೆಸ್ಟ್ರಾಲ್ ರೈಸ್ ಆಗಲ್ಲ. ಓಕೆ ಓಕೆ ಮೇಕೆದಾಗ್ಲಿ ಕುರಿದಾಗ್ಲಿ ಬರಲ್ಲ. ಕುರಿದು ಯಾಕೆ ಅವಾಯ್ಡ್ ಮಾಡುತ್ತೆ ಅಂದ್ರೆ ಕುರಿನ ಬರದೆ ಗ್ರಾಸ್ ಫೆಡ್ ಅಂದ್ರೆ ಹುಲ್ಲು ತಿಂದಿರ್ತಕ್ಕಂಥ ಕುರಿಗಳಲ್ಲಿ ಆರೋಗ್ಯಕ್ಕೆ ಒಳ್ಳೇದು. ಈ ಗ್ರೈನ್ಸ್ ಫೆಡ್ ಅಂತಂದ್ರೆ ಈ ಕಾಳುಗಳು ತಿಂದಿದ್ದು ಪ್ಯೂರ್ ಕಾರ್ಬೋಹೈಡ್ರೇಟ್ ತಿಂದು ಬೆಳೆದಿರ್ತಾವಲ್ಲ ಕುರಿಗಳು ಈ ಫಾರ್ಮ್ ಅಲ್ಲಿ, ಅದು ಡೇಂಜರ್. ಗ್ರಾಸ್ ಫೆಡ್ ಅನಿಮಲ್ಸ್ ಅಲ್ಲಿ ಒಂದು ಪ್ರಶ್ನೆ ಇಲ್ಲ, ಒಂದು ಪ್ರಾಬ್ಲಮ್ ಇಲ್ಲ. ಸೊ ನಾವು ಇವ್ರಿಗೆ ಅವ್ರು ಹೇಳಿದ್ವಿ ಸರಿ ಏನ್ರಿಂದ ಮಟನ್ ಇಂದ ಅಂತ ಹೇಳಿದ್ರು. ಸೊ ಕೊಲೆಸ್ಟ್ರಾಲ್ ನೋಡಿದ್ರೆ 400-450 ಇದೆ. ಸೊ ಅವರಿಗೆ ನಾನು ಹೇಳಿದ್ದು ಇಲ್ಲ ಇದರಿಂದ ಅಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಒಂದು ಪ್ರಯೋಗ ಮಾಡೋಣ. ಅವತ್ತಿಂದ ನೀವು ಅವ್ರು ಮಟನ್ ತಿಂತಾ ಇದ್ರೆ ಆ ಮಟನ್ ಮಾಡುವಾಗ ಯೂಸ್ ಮಾಡೋ ಎಣ್ಣೆ ಬಂದು ರಿಫೈಂಡ್ ಆಯಿಲ್ ಎಲ್ಲ ಪ್ಯಾಕೆಟ್ ಅಲ್ಲಿ ಬರ್ತಾವಲ್ಲ ಅದು, ಅದನ್ನ ಫಸ್ಟ್ ಚೇಂಜ್ ಮಾಡಿ ಅಂತ ಅದನ್ನ ಬಿಡಿಸಿದ್ರು. ಇನ್ಮೇಲೆ ಕೊಬ್ಬರಿ ಎಣ್ಣೆ ಹಾಕೊಂಡು ಮಾಡಿ, ಇಲ್ಲಾಂದ್ರೆ ತುಪ್ಪ ಹಾಕೊಂಡ್ಬಿಟ್ಟು ಮಾಡಿ, ಇಲ್ಲ ಎಳ್ಳೆಣ್ಣೆ ಹಾಕೊಂಡು ಮಾಡಿ ಅವತ್ತು ಅದು ಚೇಂಜ್ ಮಾಡಿದ್ರು. ಆಮೇಲೆ ಅವ್ರಿಗೆ ಸಕ್ಕರೆ, ಬೆಲ್ಲ, ಕಾಫಿ ಟೀ ಅದೆಲ್ಲ ಇತ್ತು ಅಭ್ಯಾಸ, ಅದೆಲ್ಲ ಬಿಡಿಸಿದ್ಮೇಲೆ ಮಟನ್ ಅದೇ ತರನೇ ತಿನ್ನಿ, ಹೆಂಗ್ ತಿಂತ ಅದೇ ತರ ತಿನ್ನಿ, ಬಟ್ ಮಾಡೋ ಮೆಥಡ್ ಈ ತರ ಆಗ್ಬೇಕು. ಸರಿ ಮಾಡಿದ್ಮೇಲೆ ಮತ್ತೆ ಒಂದು ತಿಂಗಳಾದ್ಮೇಲೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಸ್ಕೊಂಡ್ಬಂದ್ರು 150 ಬಂದಿದೆ ಕೊಲೆಸ್ಟ್ರಾಲ್. ಅಲ್ಲ ಒಟ್ಟು ಒಂದು ನಂಬರ್ ಇದೆ ಅವಾಗ ಕೊಲೆಸ್ಟ್ರಾಲ್ ನಂಬರ್, ಆ ನಂಬರ್ಗಿನ ಕಮ್ಮಿ ಆಗುತ್ತೆ. ಇವಾಗ ನೀವು ನಾಟಿ ಮೊಟ್ಟೆ ಎಲ್ಲ ತಿಂದಿದ್ರಲ್ಲ ವಿತ್ ಎಲ್ಲ ಸಮೇತ ತಿಂದಿದ್ರಲ್ಲ, ಒಂದ್ ತಿಂಗಳಾದ್ಮೇಲೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ರೆ ಅವಾಗ ಸಪೋಸ್ ಅವಾಗ 150-160 ಇದೆ ಅಂದ್ರೆ ಇನ್ನ ಒಂದ್ ಮಂತ್ ಆದ್ಮೇಲೆ ಮಾಡ್ತಾರೆ 100 ಒಳಗೆ ಬಂದಿರ್ತದೆ. ಎಷ್ಟು ಕಡಿಮೆ ಇರುತ್ತಾ ಕೆಟ್ಟ ಕೊಲೆಸ್ಟ್ರಾಲ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೇದು. ಫ್ಯಾಟಿ ಲಿವರ್, ಫ್ಯಾಟಿ ಲಿವರ್ ನೀಟಾಗಿದೆ ಅಂತ ಹೇಳಿದ್ರು ಅದೇ ಬಾರ್ಡರ್ ಲೈನ್. ಈಗ ನೀವು ಮುಂಚೆ ಅವಾಗ ಕಾಫಿ ಕುಡಿತೀರ, ಕಾಫಿ ಟೀ ಕುಡಿತೀರ ಅವಾಗ ಅಲ್ಲಿ ಬರೋಕಿನ ಮುಂಚೆ ಅದರಿಂದ ಬಂದಿರುತ್ತೆ ಅದು ಬಿಟ್ಟಿರ್ತಾರಲ್ಲ. ಬೇಕಾದ್ರೆ ನೆಕ್ಸ್ಟ್ ಬರುವಾಗ ಒಂದ್ಸರಿ ಮಾಡ್ಸ್ಕೊಂಡ್ ಬನ್ನಿ, ಒಂದ್ ದಿವಸ ಬರ್ತಾರಲ್ಲ
ಒಂದು ನೆಟ್ ಬರೋ ಮಾಡಿಸ್ಕೊಂಡ್ರೆ ಅದು ನಾರ್ಮಲ್ ಆಗಿರುತ್ತೆ. ಅದೆಲ್ಲ ಹೀಟ್ ಆಗಿದೆ ಹಾ ಅದಷ್ಟೇ, ಅದು ನಾರ್ಮಲ್ ಆಗಿರುತ್ತೆ. ಅದು ನಾರ್ಮಲ್ ಲೈಟ್ ಆಗಿದೆ ಅಂತ ಏನಂದ್ರೆ ಅದನ್ನು ಕೂಡ ನಾರ್ಮಲ್ ಆಗುತ್ತೆ. ಅದು ಇದಿರ್ಬೇಕಂತ ಏನಿಲ್ಲ, ಹಂಗೆ ಕಂಟಿನ್ಯೂ ಆಗ್ಬೇಕಂತ ಇಲ್ಲ. ಯಾಕಂದ್ರೆ ಫ್ಯಾಟಿ ಲಿವರ್ ಬಂದು ಸೈಲೆಂಟ್ ಕಿಲ್ಲರ್, ಅದು ಬಾಡಿಗೆ ಡೇಂಜರ್, ಬೇಡ. ಸೊ ಇದು ಆಮೇಲೆ ಮುಖ್ಯವಾಗಿ ನಿಮ್ಗೆ ಆಪರೇಷನ್ ಮಾಡ್ಬೇಕಂದ್ರೆ ನೀವು ಯಾಕೆ ಇದಕ್ಕೆ ಅದೇ ಅವರು ಇದು ಬೆಡ್ ರೆಸ್ಟ್ ತಗೋಬೇಕು ಅಲ್ವಾ 3 months, ಅದಕ್ಕೆ ಭಯ ಬಿಟ್ಬಿಟ್ಟು ಆತರ ನಮ್ಮ ಅಕ್ಕವ್ರು ಒಂದೇ ಹತ್ರ ಇರ್ಬೇಕಾಗುತ್ತೆ. ನಮ್ಮ ಅಕ್ಕವ್ರು ಮಾಡ್ತಾರೆ. ಅವರು ಇದು ಮಿಲಿಟರಿ ಆಫೀಸರ್ ಮಗ ಬರೋದು ಬಂದಿದೆ ಮಾಡಿಸ್ಕೊಂಡು ಚೆನ್ನಾಗಿದ್ದಾರೆ. ಆದ್ರೆ ಇನ್ನೂ ಸ್ವಲ್ಪ ಕ್ರಾಸ್ ಆಗಿ ನಡೀತಾರೆ. ಅದೆಲ್ಲ ಯಾವ ರಿಸ್ಕು, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇರುವಾಗ ಅದು ಯಾಕೆ ಅಂತ ನಿಮಗೆ ಮನಸ್ಸಿಗೆ ಬಂದಿತ್ತು. ನನಗೊಮ್ಮೆ ತೋರ್ಸಮ್ಮ ಇಲ್ಲಿ ಅಂದ್ರೆ ಸರಿ ಕರ್ಕೊಂಡು ಹೋಗ್ತೀನಿ ಬಾಮ್ಮ ಅಂತ ಕರ್ಕೊಂಡಿದ್ದೀವಿ. ಆಮೇಲೆ 3 ತಿಂಗಳಿಂದ ಹಣ್ಣುಗಳೇ ತಿನ್ನಿಲ್ಲ ಸರ್. ಏನು ತಿನ್ಬೋದಾ ಸರ್? ಹಣ್ಣುಗಳು ಬೇಡ, ಅದೇ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಅವಾಗ ಅದು ಫ್ಯಾಟಿ ಲಿವರ್ ಏನೋ ಸ್ವಲ್ಪ ಲೈಟ್ ಆಗಿದೆ ಅಂದ್ರಲ್ಲ, ಅದು ನಾರ್ಮಲ್ ಆಗಿದ್ರೆ ಹಣ್ಣುಗಳು ಅವಾಗ ಯಾವಾಗ ಇಂಪಾರ್ಟೆಂಟ್ ಆಗಿರೋ ಲೈಕ್ ಗೋವಾ ಫ್ರೂಟು ಅಥವಾ ದಾಳಿಂಬೆ, ಬಟರ್ ಫ್ರೂಟು, ಆ ಥರದ ಇಂಪಾರ್ಟೆಂಟ್ ಆಗಿ ತಗೊಳ್ತೀವಿ. ರಸಬಾಳೆಹಣ್ಣು ಆ ಥರ ಇಲ್ಲಿದೆ ಅಂತಂದ್ರೆ ನಾರ್ಮಲ್ ಇದ್ರೆ, ಫ್ಯಾಟಿ ಲಿವರ್ ಇದ್ದಿದ್ರೆ ಬೇಡ. ಹೀಟ್ ಆಗಲ್ಲ ಸರ್ ಹಣ್ಣುಗಳು ತಿಂದಿದ್ರೆ. ಹೀಟ್ ಆಗಲ್ಲ. ಮಜ್ಜಿಗೆ ಕುಡಿತೀರಾ ಇವಾಗ ಹೀಟ್ ಆಗಿದ್ಯಾ? ಹಣ್ಣು ಬಿಟ್ಟು ಎಷ್ಟು ತಿಂಗಳು ಆಯ್ತು? 3 months 3 months ಆಯ್ತು. ಎಲ್ಲಿ ಹೀಟ್ ಆಗಿದೆ? ಅದೇ ಮತ್ತೆ ಮಜ್ಜಿಗೆ ಕುಡಿತೀರಾ, ನೀರು ಕುಡಿತೀರಾ? ನೆಗಡಿ ಬಂದ್ಬಿಟ್ಟು ಅಷ್ಟು ಇಲ್ಲಿ ಹೀಟಿಗೆ ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮಜ್ಜಿಗೆ, ಬೆಣ್ಣೆ, ತುಪ್ಪ ಕಡಿಮೆ ತಿಂತಾರೆ ಸರ್. ಹಾಕಿದ್ರೆ ಸಕು ಅಂತಾರೆ. ಅದು ಇದು ಇದರಲ್ಲಿ ಫ್ರಿಡ್ಜ್ ನಲ್ಲಿ ಬೇಕೇನಿದು ನಂದಿನಿದು ಆಕ್ಚುಲಿ ಏನ್ ಗೊತ್ತಾ, ನಾವು ನಾಟಿ ಹಸಿ ತುಪ್ಪ ಪ್ರಿಫರ್ ಮಾಡ್ತೀವಿ. ಅದಿಲ್ಲ ಅಂದ್ರೆ ಅನಿವಾರ್ಯ ಅಂದ್ರೆ ಅಟ್ಲೀಸ್ಟ್ ಇದಾದ್ರೂ ಓಕೆ. ಅದೇ ಅದಿಲ್ಲ ಅಂದ್ರೆ ನಾಟಿ ಹಸಿಂದು ಇಲ್ಲ ಅಂದ್ರೆ ಇದು ಓಕೆ, ಇನ್ನೇನ್ ಮಾಡೋದು ಅಂತ. ಬಟ್ ಅದಕ್ಕಿಂತ ಡೇಂಜರ್ ಬಂದು ಎಣ್ಣೆಗಳು, ರಿಫೈಂಡ್ ಆಯಿಲ್ ಯಾವ್ದೆಲ್ಲ ಇರ್ತಾವಲ್ಲ ಅದನ್ನ ಅವಾಯ್ಡ್ ಮಾಡ್ಕೊಂಡು ಇದು ಮಾಡೋಣ. ಸೊ ಅದು ಆ ಕಾರಣಕ್ಕೋಸ್ಕರ ನೀವು ಬೇಡ ಅಂದ್ರೆ ಆಪರೇಷನ್, ಆ ಕಾರಣಕ್ಕೋಸ್ಕರ ಬೇಡ. ಇಲ್ಲಿ ಬಂದ್ಮೇಲೆ ಬರಬೇಕು. ಅದೇ ಬಲಗಡೆ 70% ಇನ್ನೂ 30% ಇದೆ. ಅದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕಿ ಸ್ವಲ್ಪ ಮಾತ್ರೆಗಳು ಆಡ್ ಮಾಡ್ತೀನಿ. ಆಮೇಲೆ ಗ್ಯಾಸ್ಟ್ರಿಕ್ ಇದೆ ನಿಮ್ಗೆ? ಏನು ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ನಿಮ್ಗೆ ಈ ವಯಸ್ಸಲ್ಲಿ ಕೂಡ 68 ವರ್ಷ ವಯಸ್ಸಲ್ಲಿ ನಿಮ್ ಬಾಡಿ ತುಂಬಾ ಚೆನ್ನಾಗಿದೆ. 60-70 ವರ್ಷ, ಶುಗರ್ ಇಲ್ಲ, BP ಇಲ್ಲ, ಆಮೇಲೆ ಥೈರಾಯ್ಡ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಏನೂ ಇಲ್ಲ. ಹಂಗಾಗಿನೇ ನಿಮ್ಗೆ ಇಷ್ಟು ಬೇಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು. ಅದಂತೂ ಕಂಪ್ಲೀಟ್ ಆಗಿ ಹೋಗಿಬಿಡ್ತಲ್ವ. ಸೊ ಇದೊಂದು ಸ್ವಲ್ಪ ಇದೆ, ಇದು ಹೋಗ್ಬಿಡುತ್ತೆ ಬೇಗ. ಸೊ ಬಾಡಿನಲ್ಲಿ ಮೆಟಾಬಾಲಿಕ್ ಸಿಂಡ್ರೋಮ್ ಇಲ್ಲ ನಿಮ್ಗೆ, ಅಂದ್ರೆ ಇದು ನಿಮ್ಮ ಬೋನ್ ವೀಕ್ ಮಾಡ್ತಕ್ಕಂಥ ಸಮಸ್ಯೆಗಳು ಏನಿಲ್ಲ. ಹಂಗಾಗಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಶುಗರ್ ನಮ್ಮನೇಲಿ ಯಾರಿಗೂ ಇಲ್ಲ, ಜೆನೆಟಿಕಲ್ಲೇ ಇಲ್ಲ. ಆಕ್ಚುಲಿ ಶುಗರ್ ಬಂದು ಜೆನೆಟಿಕಲ್ ಬರಲ್ಲ. ಜೆನೆಟಿಕಲ್ ಬರ್ತಕ್ಕಂಥ ಕಾಯಿಲೆಗಳು ಬೇರೆ ಇದೆ. ಶುಗರ್ ಬಂದು ಜೆನೆಟಿಕಲ್ ಅಲ್ಲ. ಬಂದ್ರೆ 10% ಅಷ್ಟೇ ಬರ್ಬೋದು. ಇಲ್ಲ, ಅದು ಟೈಪ್ 1 ಡಯಾಬಿಟಿಸ್ ಬಗ್ಗೆ ಕನ್ಸಿಡರ್ ಮಾಡ್ಕೋಬಹುದು. ಅದನ್ನು ಕೂಡ ಅಲ್ಲ, ಮೇನ್ಲಿ ಟೈಪ್ 2 ಡಯಾಬಿಟಿಸ್ ಮಾತ್ರ ಬರೋದು ಬಿಕಾಸ್ ಆಫ್ ಫುಡ್ ಓನ್ಲಿ. ನಾವು ತಿಂತಕ್ಕಂಥ ಆಹಾರದಲ್ಲಿ ಬರೀ ಕಾರ್ಬೋಹೈಡ್ರೇಟ್ ತಿಂತೀವಿ, ಬರೀ ರಿಫೈನ್ಡ್ ಶುಗರ್, ರಿಫೈನ್ಡ್ ರಿಫೈನ್ಡ್ ಫುಡ್ ಇದೆ, ಬೇಕರಿ ಫುಡ್ ಅವೆಲ್ಲ ಯೂಸ್ ಮಾಡೋದನ್ನ ನಿಮ್ಮ ಮನೆಗೆ ಯಾರಾದ್ರೂ ಯೂಸ್ ಮಾಡ್ತಾರ ಅದನ್ನ? ಹಂಗಾಗಿ ಯಾರು ಶುಗರ್ ನಮ್ಮನೆಲ್ಲೂ ಮಾಡಲ್ಲ, ಇವ್ರನ್ನು ಮಾಡಕ್ ಬಿಡೋದಿಲ್ಲ, ಇವ್ರು ಮಾಡೋದು ಇಲ್ಲ. ಹಂಗಾಗಿನೇ ನಿಮ್ಗೆ ಶುಗರ್ ಯಾರು ಇಲ್ಲ ನಿಮ್ಮ ಮನೇಲಿ, ಶುಗರ್ ಪೇಷಂಟ್ಸ್ ಯಾರು ಇಲ್ಲ. ಈಗ ಡಯಾಬಿಟಿಕ್ ಪೇಷಂಟ್ಸ್ ಒಬ್ರು ಪೇರೆಂಟ್ಸ್ ಇದಾರೆ ಅಂದ್ರೆ ಅವ್ರ ಮಕ್ಕಳಿಗೆ ಶುಗರ್ ಬರುತ್ತೆ. ಯಾಕೆ ಬರುತ್ತೆ? ಅವರು ಬ್ಲಡ್ ಅಲ್ಲಿ ಬರೋದಲ್ಲ, ಅದು ಲೈಫ್ ಸ್ಟೈಲ್. ಯಾಕಂದ್ರೆ ಅಪ್ಪ ಅಮ್ಮ ತಿನ್ನೊಂದು ಲೈಫ್ ಸ್ಟೈಲು, ಆಹಾರ ಪದ್ಧತಿನೆಲ್ಲ ಮಕ್ಕಳು ನೋಡಿರ್ತಾರೆ. ಇವರು ಅದನ್ನೇ ಫಾಲೋ ಮಾಡ್ತಾರೆ. ದಿನ ಸಾಯಂಕಾಲ ಪೊಟಾಟೊ ಚಿಪ್ಸ್ ತಿನ್ನೋದು ಅಥವಾ ಕಾಫಿ ಟೀ ಕುಡಿಯೋದು. ಪೇರೆಂಟ್ಸ್ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ ಮಕ್ಕಳುಗಳು ನೋಡಿ ಅದನ್ನ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿರ್ತಾರೆ. ಅದರಿಂದಾನೇ ಅವ್ರಿಗೆ ಬರ್ತಾ ಇರುತ್ತೆ ಕಾಯಿಲೆ. ಸೊ ಅವ್ರ ಹ್ಯಾಬಿಟ್ಸ್ ಇವ್ರಿಗೆ ಬಂದಿರುತ್ತೆ, ನೋಡಿ ಕಲ್ತಿರ್ತಾರೆ. ಬ್ಲಡ್ ಅಲ್ಲಿ ಅಂತೂ ಬಂದಿರಲ್ಲ. ಇವಾಗ ಮನೆಗೆ ತಂದ್ರೆ ಸರ್ ತಿನ್ಬೇಕು ಅನ್ಸುತ್ತೆ, ಮನೆಗೆ ತರ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಮೆಂತ್ಯನೆ, ಇದು ಮೊಳಕೆ ಕಟ್ಟಿದ ಮೆಂತ್ಯ, ಹೆಸರು ಕಾಳು ದೋಸೆ ಮೆಂತ್ಯ ಕಟ್ತಿದ್ದಾರೆ ಚೆನ್ನಾಗಿ. ಮೆಂತ್ಯ ಕಟ್ತಾರೆ ನೀವು. ಆಕ್ಚುಲಿ ಇನ್ನೊಂದು 6 ತಿಂಗಳು 1 ವರ್ಷ ಫಾಲೋ ಮಾಡ್ಬೇಕಾದ್ರೆ 2 ಅಂಶಗಳು ಏನಂದ್ರೆ, ಮೊಳಕೆ ಬಂದಿದ್ರೆ ಮೆಂತ್ಯ ಕಾಳು ದಿನ ತರಬೇಕು, ಆಮೇಲೆ ಕೊಬ್ಬರಿ, ಹಸಿ ತೆಂಗಿನಕಾಯಿ ದಿನ ಅರ್ಧ. ನಾವೇನು ಕೆಲವರಲ್ಲಿ ಏನಂತಾರೆ, ನಾನು
ಪಲ್ಯ ಹಾಕ್ತೀನಿ, ಸಾಂಬಾರ್ ಹಾಕ್ತೀನಿ ಅಂತ ಅಂತಾರೆ. ಹ್ಮ್. ಮನೆ 4 ಜನ ಇದಾರೆ ಅಂದ್ರೆ ಹ್ಮ್. ಒಂದು ಹಾಫ್ ಹಾಕಿರ್ತಾರೆ, ಅದೇ ಅದೇ. ಇಷ್ಟ ಬರುತ್ತೆ. ಹೌದು. ಆಕ್ಚುಲಿ ಅದು ಮೇಂಟೈನ್ ಮಾಡಕ್ ಓಕೆ, ಬಟ್ ಪೇಷಂಟ್ ರಿವರ್ಸ್ ಮಾಡೋದಕ್ಕೆ, ಹ್ಮ್. ನಮ್ಮ ಮಂಡಿನ ರಿವರ್ಸ್ ಮಾಡೋದಕ್ಕೆ ಒಂದ್ ಆ ಡೋಸ್ ಹಾಕಲ್ಲ, ಒಂದ್ ಚಿಪ್ ಫುಲ್ ಬೇಕು. ಅದೇ ಬೇಕು. ಸರ್ ಎಳ್ನೀರ್ದು ಗಂಜಿ ಇರುತ್ತೆ ಅಲ್ವಾ ಸ್ವಲ್ಪ, ಅದನ್ನು ಓಕೆ ಅಲ್ವಾ? ಅದನ್ನು ತಗೋದು, ಬಟ್ ಇದು ಚೆನ್ನಾಗಿ. Okay, ಇದು okay. ಅದ್ರ- ಅದು ತೆಗೆದುಕೊಳ್ಳಿ. ಹಾ. ಹಾಲು ಇರುತ್ತೆ ಇದ್ರಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ. ಮೀಡಿಯಂ ಸೆಂಟ್ರಿಕ್ ಇದ್ರಲ್ಲಿ ಜಾಸ್ತಿ ಇರುತ್ತೆ, ಅದ್ರಲ್ಲಿ ಅಷ್ಟು ಫ್ಯಾಟ್ ಇರಲ್ಲ. ಫ್ಯಾಟ್ ಪ್ರಮಾಣ ಕಮ್ಮಿ ಇರುತ್ತೆ. ಅದು ಇನ್ನೊಂದ್ ಸ್ವಲ್ಪ ಬಲ್ತ್ರೆ ಅವಾಗ ನೀರಿನಂಶ ಕಮ್ಮಿ ಆಗಿ ಅದು ಫ್ಯಾಟ್ ಫಾರ್ಮೇಶನ್ ಆಗುತ್ತೆ. ಆ ಫ್ಯಾಟೇ ಮುಖ್ಯ. ಮಂಡಿ ಡ್ರೈ ಕೊಬ್ಬರಿಗಿನ ಇದೇ ಬೆಸ್ಟ್. ಡ್ರೈ ಕೊಬ್ಬರಿಗಿನ ಯಾಕೆ ಇದು ಬೆಸ್ಟ್ ಅಂದ್ರೆ ಇದರಲ್ಲಿ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಮತ್ತೆ ಅದನ್ನೇ ಬಿಟ್ಟಿದ್ದು. ಇದರಲ್ಲಿ ಫಾರ್ಮೇಶನ್ ಮಾಡೋದು ಬಂದು ಇನ್ನೂ ಚೆನ್ನಾಗಿ ಬೇರೆ ರೀತಿ ಫಾರ್ಮೇಶನ್ ಮಾಡ್ತಾರೆ. ಇದನ್ನ ಹಾಲ್ ತೆಗಿತಾರೆ, ಹಾಲ್ ತೆಗೆದ್ಬಿಟ್ಟು ಹಾಲ್ನ ಫ್ರಿಜ್ ಅಲ್ಲಿ ಇಡ್ತಾರೆ. ಫ್ರಿಜ್ ಅಲ್ಲಿ ಇಟ್ಟಾಗ ಅವಾಗ ಅಲ್ಲಿ ಎಣ್ಣೆ ಫಾರ್ಮೇಶನ್. ವರ್ಜಿನ್ ಕೋಕೋನಟ್ ಆಯಿಲ್. ವರ್ಜಿನ್ ಕೋಕೋನಟ್ ಆಯಿಲ್ ಈಸ್ ಹ್ಯಾವಿಂಗ್ ಮೋರ್ ಪೊಟೆನ್ಸಿ ದ್ಯಾನ್ ನಾರ್ಮಲ್ ಕೋಕೋನಟ್ ಆಯಿಲ್. ಅದು ಕುಕಿಂಗ್ ಯೂಸ್ ಮಾಡ್ಬೋದು. ಕುಕಿಂಗ್ ಇನ್ನೂ ಆಕ್ಚುಲಿ ಇನ್ನೂ ಬೆಟರ್. ಕುಕಿಂಗ್ ಗೆ ವರ್ಜಿನ್ ಕೋಕೋನಟ್ ಆಯಿಲ್ ಇಸ್ ದಟ್ ಈಸ್ ಆಕ್ಚುಲಿ ಹ್ಯಾವಿಂಗ್ 100% MCT, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್. ಅದು ತುಂಬಾ ಒಳ್ಳೇದು. ಆಮೇಲೆ ತೆಂಗಿನಕಾಯಿ ಎಣ್ಣೆ ಮತ್ತೆ ಮೆಂತ್ಯ ಕಾಳು, ಇದನ್ನು ಮಾತ್ರ ಒಂದು 6 ತಿಂಗಳು ವರ್ಷ ಎವ್ರಿ ಡೇ ಯೂಸ್ ಮಾಡಿ. ಮಂಡಿನ ಇರ್ಲಿ ಇಲ್ಲಿ ಯೂಸ್ ಮಾಡ್ತಾ ಹೋಗಿ, ನಿಮ್ಗೆ ಎಲ್ಲಾ ರೀತಿನೂ ಇರುತ್ತೆ. ಮತ್ತೆ ನಿಮ್ ಬ್ಲಡ್ ಆಲ್ಕಲೈನ್ ಆಗಿರುತ್ತೆ. ಬ್ಲಡ್ ಆಲ್ಕಲೈನ್ ಇರ್ಬೇಕು. ಆಸಿಡ್ ಫಾರ್ಮೇಶನ್ ಆಯ್ತು ಬ್ಲಡ್ ಅಲ್ಲಿ ಅಂದ್ರೆ ಅದೇನ್ ಮಾಡ್ತಾರೆ ನೀವು ಹೇಳಿದವರಿಂದ ನಾನು ಕೊಬ್ಬರಿ ಎಣ್ಣೆ ಕುಡಿತೀನಿ. ಮಾರ್ನಿಂಗ್ ಕಂಪಲ್ಸರಿ ಕೊಡ್ಬಿಟ್ಟು ಆಮೇಲೆ ಬಿಸಿ ನೀರು ಸ್ವಲ್ಪ ಬಿಸಿ ನೀರು ಕುಡಿತಾರೆ. ಆಮೇಲೆ ನೆಕ್ಸ್ಟ್ ಜ್ಯೂಸಸ್. ಕರೆಕ್ಟ್. ಸೊ ಅದನ್ನ ನಾವು ಮಾಡ್ಲೇಬೇಕು. ಅದನ್ನ ಅಟ್ಲೀಸ್ಟ್ ಒಂದು ವರ್ಷದವರೆಗೂ ಮಾಡಿ. ಮಂಡಿ ಏನ್ ಮಾಡ್ತಾ ಅದನ್ನ ನಾವು ಹಂಗ್ ಮಾಡುವಾಗ ಮಂಡಿಗೆ ಒಂದು ಕುಷನ್ ಫಾರ್ಮೇಶನ್ ಆಗ್ಬೇಕಲ್ವಾ, ಅದು ಜಿಲ್ತಾನೆ. ಎಲ್ಲಿಂದ ಬರುತ್ತೆ? ನಾವು ತಿನ್ನೋದು 3 ಹೊತ್ತು ಏನ್ ತಿಂದ್ರೆ ಅನ್ನ ಮುದ್ದೆ ರೊಟ್ಟಿ ಅನ್ನ ಇಷ್ಟೇ ತಗೊಂತಾ ಇದ್ರೆ ಇವೆಲ್ಲ ಏನು ತಗೊಳ್ದಂಗೆ ಅವಾಗ ಮಂಡಿ ಆಬ್ವಿಯಸ್ಲಿ ಡ್ರೈ ಆಗ್ಬಿಡುತ್ತೆ. ಇವನ್ ಹೆಲ್ತಿ ಪಾಸಿಟಿವ್ ಫುಡ್ಸ್ ಇದೆಲ್ಲ. ಈಗ ದೇವರಿಗೆ ನಾವು ಅದನ್ನ ನಾವು ತಿನ್ಬೇಕು. ಅಂದ್ರೆ ಅದು ದೇವ್ರು ಅಂದ್ರೆ ದೇಹವೇ ದೇವ್ರು. ಸೊ ದೇಹವೇ ದೇವ್ರು ಅಂತ ಹೇಳ್ತಾರಲ್ಲ, ದೇವ್ರಿಗೆ ಏನ್ ಅರ್ಪಣೆ ಮಾಡ್ತೋ ನಮ್ಮ ಬಾಡಿಗೆ ಅದು ಬೇಕು ಅಂತ. ದೇವರಿಗೆ ಬಿಲ್ಪತ್ರೆ ಕೊಡ್ತೀವಿ. ಆ ಬಿಲ್ಪತ್ರೆ ನಾವು ತಿಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಬೇವಿನ ಸೊಪ್ಪು ಇಡ್ತೀವಿ. ಆ ಬೇವಿನ ಸೊಪ್ಪು ನಾವು ತಗೊಂಡ್ರೆ ನಮ್ಮ ದೇಹದಲ್ಲಿ ಆಂಟಿಬಾಡಿ. ತುಳಸಿ ಇಡ್ತೀವಿ. ತುಳಸಿ ನಾವು ತಿಂದ್ರೆ ರೆಸ್ಪಿರೇಟರಿ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಈ ತರ ಅದು ಆಕ್ಚುಲಿ ಅದೆಲ್ಲ ಬೇವಿನ ಸೊಪ್ಪು ಅದೆಲ್ಲ ಕಷಾಯ ಮಾಡಿ ಕುಡಿತೀರಾ? ಕುಡಿಬೋದು. ಕುಡಿಬೋದು. ನೆಲ್ಲಿಕಾಯಿ ಮತ್ತೆ ಕರಿಬೇವು, ಶುಂಠಿ ಸ್ವಲ್ಪ, ಅರಿಶಿನ ಸ್ವಲ್ಪ, ಪೆಪ್ಪರ್ ಸ್ವಲ್ಪ ಹಾಕಿ ಕಷಾಯ ಮಾಡಿ ಕುಡಿತೀರಾ? ಕೋಲ್ಡ್ ಇತ್ತು ಅಲ್ವಾ, ಓಕೆ, ಮಾಡಿ. ಜಾಸ್ತಿ ಅಲ್ಲ ಸರ್. ಮಕ್ಕಳಿಗೆ ಇದೇ ಅಭ್ಯಾಸ ಮಾಡ್ತೀವಿ. ಸುಮ್ನೆ ಏನ್ ಗೊತ್ತಾ, ಮಕ್ಕಳಿಗೆ ಜ್ವರ ಬಂದ ತಕ್ಷಣ ಆಂಟಿಬಯೋಟಿಕ್ ಕೊಡೋದು. ನಾನು ಯಾವತ್ತೂ ಪ್ರಿಫರೆನ್ಸ್ ಮಾಡೋದಿಲ್ಲ ಮೆಡಿಸಿನ್ಗೆ. ಇದುವರೆಗೂ ಅಷ್ಟೇ. ನನ್ಗೆ ಏನಾದ್ರು ಆದ್ರೆ ಒಂದ್ ದಿವಸ ಉಪವಾಸ ಇದ್ಬಿಡ್ತೀನಿ. ಇದು ಏನೂ ಮಾಡೋದಿಲ್ಲ. ಅಲ್ಲ ಸರ್, ಮನೆ ನೆಗಡಿ ಬಂತು. ಬಂದಿತ್ತು. ಇವರೆಲ್ಲ ಟ್ಯಾಬ್ಲೆಟ್ಸ್ ಕುಡಿತಾರೆ, ನಾನು ಕುಡಿಯೋದೇ ಇಲ್ಲ. ಒಂದ್ ದಿವಸ ಉಪವಾಸ ಅಷ್ಟೇ. ಉಪವಾಸ ಮಾಡಿದ್ವಿ ಅಂದ್ರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಎಲ್ಲ ಬೂಸ್ಟ್ ಆಗ್ಬಿಡುತ್ತೆ, ಬಾಡಿಗೆ ರೆಸ್ಟ್ ಸಿಗುತ್ತೆ. ಆಗ ಎಲ್ಲಾ ಕಾಯಿಲೆಗಳು ಚೆನ್ನಾಗಿ. ಅದನ್ನೇ ಹೇಳ್ತಾರೆ ಲಂಘನಂ ಪರಮೌಷಧಂ ಅಂದ್ರೆ ಉಪವಾಸನೇ ಪರಮೌಷಧಿ ಅಂತ. ಆಕ್ಚುಲಿ ಇವಾಗ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ವಾ, ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಅಟ್ಲೀಸ್ಟ್ ವಾರಕ್ಕೊಂದು ಉಪವಾಸ ಮಾಡ್ತಾ HbA1c ಕಮ್ಮಿ ಆಗುತ್ತೆ ನೇಚರಲ್ಲಿ. ನೀವು ಅದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ವಾರಕ್ಕೊಂದೊಂದು ಇವರು ಕೂಡ ಮಂಗಳವಾರನೋ ಶುಕ್ರವಾರನೋ ವಾರಕ್ಕೊಂದು ಉಪವಾಸ ಮಾಡ್ಬೋದು. ಏಕಾದಶಿ ತಿಂಗಳಿಗೆ ಒಂದ್ಸರಿ ಆಗುತ್ತಲ್ವಾ, ಅದೇನಿಲ್ಲ, ವಾರಕ್ಕೊಂದ್ಸರಿ ಮಾಡಿ. ವಾರಕ್ಕೊಂದ್ಸರಿ ಅವತ್ತೇನ್ ತಿಂತೀರಾ? ಅವ್ರು ತಿಂತಾರೆ. ಅಲ್ಲ, ಅನ್ನ ಅಲ್ಲ, ಒಟ್ಟು ಅನ್ನ ತಿಂತಾರೆ. ಇನ್ಸೂರೆನ್ಸ್ ಪೈಕಿ ಆಗ್ಬಾರ್ದು. ಎಕ್ಸಾಂಪಲ್, ಈಗ ನಾಳೆ ಏಕಾದಶಿ ಇದೆ ಅಂದ್ರೆ ಇವತ್ತು ಸಾಯಂಕಾಲಕ್ಕೆ ನೀವು ತಿಂದ್ರೆ ನಾಳೆ ಸಾಯಂಕಾಲ ಏನ್ ತಿನ್ಬಾರ್ದು, ಬರೀ ನೀರ್ ಕುಡ್ಕೊಂಡೇ ಇರ್ತೀವಿ. ಅದು ಆಕ್ಚುಲಿ ಉಪವಾಸ. ನಾವು ಉಪವಾಸ ಅಂದ್ರೆ ಏನ್ ಮಾಡ್ತೀವಿ? ಅನ್ನ ತಿನ್ನೋದು, ಎಲ್ಲ ಉಪ್ಪಿಟ್ಟು ತಿನ್ನೋದು, ಸ್ವಲ್ಪ ಕೋಸಂಬರಿ ತಿನ್ನೋದು, ಆಮೇಲೆ ಪಾನಕ ಕುಡಿ ಮಾಡ್ತೀವಿ. ಎಲ್ಲಾನು ಕೂಡ ಇನ್ಸೂರೆನ್ಸ್ ಪೈಕಿ ಆಗ್ಬಾರ್ದು. ವಾರಕ್ಕೊಂದ್ಸರಿ ಯಾವತ್ತಾರು ಶುಕ್ರವಾರ ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೆ ನೋಡಿ, ಯಾವತ್ತು ಆ ತರ ಮಾಡಿ. ಇವತ್ತು ನೈಟ್ ತಿನ್ಬಿಟ್ರೆ ಎಕ್ಸಾಂಪಲ್ ನೀವು ಮಂಗಳವಾರ ಉಪವಾಸ ಇರ್ತಾರೆ ಅಂತ ಇಟ್ಕೊಳ್ಳಿ. ಸೋಮವಾರ ನೈಟ್ ನೀವು ತಿನ್ಬಿಟ್ರೆ ಮುಗೀತು. ಮತ್ತೆ ಮಂಗಳವಾರ ಬೆಳಿಗ್ಗೆ ಮತ್ತೆ 2 ಊಟ ಸ್ಕಿಪ್ ಮಾಡ್ಬೇಕು, ಬೆಳಗ್ಗೆದು ಮತ್ತೆ ಮಧ್ಯಾಹ್ನ. ಜ್ಯೂಸ್ ಏನ್ ಬೇಡ, ಬರೀ ನೀರ್ ಕುಡ್ಕೊಂಡಿದ್ರೆ ಸಾಕು. ಅವತ್ತೆಲ್ಲ ಸಣ್ಣಕ್ಕೆ ಇನ್ನೂ ಸಣ್ಣ ದಪ್ಪ ಮ್ಯಾಟರ್ ಆಗಲ್ಲ. ನಮ್ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು, ಒಳಗಡೆ ಲಿವರ್ ಮೇಲೆ ಫ್ಯಾಟ್ ಕಿತ್ಕೋಬಾರ್ದು, ಸುಸ್ತಾಗಬಾರ್ದು. ನಾವು ಇನ್ನು ಕೆಲಸ ಮಾಡ್ಬೇಕು ಅನ್ಸ್ಬೇಕು. ಅವಾಗ ಏನು ಇಲ್ಲ, ಕರೆಕ್ಟ್ ಆಗಿದೆ. ಅವತ್ತು ಸಾಯಂಕಾಲ ಮಂಗಳವಾರ ಬೆಳಗ್ಗೆ ಮಂಗಳವಾರ ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ಬಿಟ್ಟು ಮಂಗಳವಾರ ಸಾಯಂಕಾಲ ಊಟ ಮಾಡಿ.
ಅವತ್ತೆಲ್ಲ ಮಾತ್ರಗೂ ರಜೆ ಕೊಡಿ. ಅವತ್ತೆಲ್ಲ ಮಾತ್ರಗೂ ರಜೆ ಕೊಡಿ. ಅವತ್ತು ಯಾಕಂದ್ರೆ ಉಪವಾಸ ಮಾಡ್ತಿದ್ರ, ಸೊ ನಿಮ್ ದೇಹಕ್ಕೆ ಉಪವಾಸನೆ ಔಷಧಿ ತರ ವರ್ಕ್ ಆಗ್ತಿರುತ್ತೆ. ಸೊ ಹೊರಗಡೆ ಔಷಧಿ ಬೇಕಾಗಲ್ಲ. ಅವ್ರ ಮೇಡಮ್ ಮಾಡಿದ್ರಲ್ಲ, ಉಪವಾಸ ಮಾಡುವಾಗ ನಾನು ಹೊರಗಡೆ ಯಾವ ಮಾತ್ರ ತಗೊಳಲ್ಲ ಕೆಮ್ಮಿಗೆ ಜ್ವರಕ್ಕೆ ಅಂತ. ಯಾಕಂದ್ರೆ ಉಪವಾಸನ ಔಷಧಿ ವರ್ಕ್ ಆಗ್ತಿರುತ್ತೆ, ಮೆಡಿಸಿನ್ ತರ. ಹೊರಗಡೆ ಮೆಡಿಸಿನ್ ನಿಕ್ಕೆ ಹೊರಗಡೆ ಮೆಡಿಸಿನ್ ಯಾವ ಮೆಡಿಸಿನ್ ಬೇಡ, ಯಾವ ಮೆಡಿಸಿನ್ ಬೇಡ. ನಾನು ಇನ್ನು ಏನಾದ್ರು ಬಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಈವ್ನಿಂಗ್ 7 o'clock ಗೆ ಫುಡ್ ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಂದು 14 hours ಆದ್ರೂ ಗ್ಯಾಪ್ ಬಿಟ್ಟು ಬಿಡ್ತೀನಿ. ಗ್ಯಾಪ್ ಬಿಟ್ಬಿಟ್ಟು